ಮೊದಲೆಲ್ಲ ನಮ್ಮ ಹಿರಿಯರು ಗೋಮೂತ್ರವನ್ನ ಸೇವನೆ ಮಾಡಿ ನಂತರ ಅವರ ದಿನಚರಿಯನ್ನ ಆರಂಭ ಮಾಡ್ತಿದ್ರು. ಯಾಕಂದ್ರೆ ಗೋಮೂತ್ರ ಸಾಂಪ್ರದಾಯಿಕವಾಗಿ ಅಷ್ಟೇ ಅಲ್ಲ, ನಮ್ಮ ಆರೋಗ್ಯವನ್ನ ಹೆಚ್ಚಿಸುವಲ್ಲೂ ಕೂಡ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಅದೇ ರೀತಿಯಾಗಿ ಈ ದಿನಮಾನಗಳಲ್ಲಿ ಗೋಮೂತ್ರ ಅನ್ನೋದೇ ಅಂದ್ರೆ ನೋಡೋಕ್ಕೂ ಅಲ್ಲ ಕೇಳೋಕ್ಕೂ ಕೂಡ ವಿರಳವಾಗಿ ಹೋಗ್ಬಿಟ್ಟಿದೆ. ಹಾಗಾಗಿ ಗೋಮೂತ್ರದ ಇಂದ ತಯಾರಿ ಮಾಡಿದಂತಹ ಒಂದಿಷ್ಟು ಪ್ರಾಡಕ್ಟ್ಗಳು ಇಲ್ಲಿದ್ದಾವೆ. ಅದ್ರ ಜೊತೆಗೆ ಇನ್ನು ಗೋಮೂತ್ರದ ಪ್ರಾಮುಖ್ಯತೆ ಹೇಗಿದೆ ಇದ್ರ ಬಗ್ಗೆ ಎಲ್ಲ ಈ ಒಂದು ಇದರಲ್ಲಿ ಮಾತನಾಡೋಣ. ಇದ್ರ ಬಗ್ಗೆ ನಮ್ಮ ಜೊತೆ ಮಾತನಾಡಕ್ಕಿದ್ದಾರೆ ಬಿ ರಾಘವೇಂದ್ರ ಹೆಮ್ಮಣ್ಣ ಅವರು. ಮೊದಲಿಗೆ ಅವರನ್ನ ಮಾತನಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ ಸರ್, ಈಗ ನಾವು ವಿಶೇಷವಾಗಿ ಕೇಳಿದ್ವಿ ಗೋಮೂತ್ರದಿಂದ ಎಲ್ಲ ರೆಡಿ ಆಗುವಂಥ ಪ್ರಾಡಕ್ಟ್ಗಳು. ಸೊ ಇದ್ರ ಬಗ್ಗೆ ಮೊದಲೇದಾಗಿ ಗೋಮೂತ್ರದಿಂದ ಹೇಗೆ ಯಾವ ರೀತಿಯಾಗಿ ರೆಡಿ ಮಾಡ್ಕೊಳ್ತೀರಾ, ಹೆಂಗೆ? ಮೇಡಮ್, ಇದು ಗೋಮೂತ್ರ ಅಂತ ಹೇಳುವಂಥದ್ದು ನಮಗೆ ರಾಮಚಂದ್ರಪುರ ಮಠದ ಗೋಶಾಲೆಯಿಂದ ಸಪ್ಲೈ ಆಗುತ್ತೆ. ದೇಸಿ ಹಸುವಿನ ಗೋಮೂತ್ರದಿಂದ ಇದನ್ನು ತಯಾರಿಸಲಾಗ್ತದೆ. ಸರಿಸುಮಾರು 30 ತಳಿ ಗೋಮೂತ್ರದಿಂದ ನಾವು ಈ ಔಷಧವನ್ನು ತಯಾರು ಮಾಡ್ತೇವೆ. ಈಗ ತಮಗೆ ಗೊತ್ತಿರುವ ಹಾಗೆ ನಮ್ಮ ದೇಶದಾದ್ಯಂತ 30-32 ತಳಿ ಮಾತ್ರ ರಕ್ಷಣೆ ಆಗಿದೆ. ದೇಶಿ ಹಸುಗಳು ಸಂಪೂರ್ಣವಾಗಿ ನಶಿಸಿ ಹೋಗ್ತಾ ಇದ್ದಾವೆ. ಅವುಗಳ ಸಂರಕ್ಷಣೆ ಕಾರ್ಯವನ್ನು ಶ್ರೀ ರಾಮಚಂದ್ರಪುರ ಮಠದ ಶ್ರೀ ರಾಘವೇಶ್ವರ ಶ್ರೀಗಳು ಮಾಡ್ತಾ ಇರೋ ವಿಚಾರ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅವರದ್ದೇ ಒಂದು ಉದ್ದೇಶ ಆಗಿತ್ತು ಇದು. ಸುಮಾರು 20 ವರ್ಷಗಳ ಹಿಂದೆ ಗೋ ಅರ್ಕ ಅಂತ ಹೇಳುವಂಥ ಒಂದು ಪ್ರಾಡಕ್ಟನ್ನು ಅವರು ಆ ಮಠದ ಮೂಲಕ ಪ್ರಮೋಟ್ ಮಾಡ್ತಾರೆ. ಅಂದರೆ ಗೋಮೂತ್ರವನ್ನು ಬಟ್ಟಿ ಇಳಿಸಿ ಅದರ ಮೂಲಕ ಅದನ್ನು ಮಾರ್ಕೆಟಿಂಗ್ ಮಾಡ್ತಾರೆ. ಜೊತೆಗೆ ಜನರು ಅದನ್ನು ಆರಾಮದಾಯಕ ತಗೊಳ್ತಾರೆ. ಯಾಕಂದರೆ ಗೋಮೂತ್ರ ಅಂತ ಹೇಳಿ ನೇರವಾಗಿ ಜನ ತಗೊಳ್ಳಿಕ್ಕೆ ಸ್ವಲ್ಪ ಹೆಸಿಟೇಟ್ ಮಾಡ್ತಾರೆ. ಸೊ ಬಟ್ಟಿ ಇಳಿಸಿದವಾಗ ಅಂದರೆ ಡಿಸ್ಟಿಲೇಷನ್ ಮಾಡಿದವಾಗ ಕ್ಲಿಯರ್ ಲಿಕ್ವಿಡ್ ಬರುತ್ತೆ. ಅದಕ್ಕೆ ಗೋಮೂತ್ರ ಅರ್ಕ ಅಂತ ಹೇಳ್ತಾರೆ. ಅದರಿಂದ ಸಹ ಅನೇಕ ಕಾಯಿಲೆಗಳು ವಾಸಿಯಾಗೋದು ಮತ್ತು ಜನರಿಗೆ ಗೊತ್ತಾಗ್ತಾ ಇತ್ತು. ಆದರೆ ಒಂದು ಕೊರತೆ ಏನು ಅಂದರೆ ಗೋಮೂತ್ರದಿಂದ ತಯಾರಿಸಿದಂಥ ಅರ್ಕವನ್ನು ಕುಡಿಲಿಕ್ಕೆ ಸ್ವಲ್ಪ ಕಷ್ಟ. ಅದೊಂದು ಪಂಜೆಂಟ್ ಸ್ಮೆಲ್ ಇರುತ್ತೆ ಮತ್ತು ತುಂಬ ತೀಕ್ಷ್ಣವಾಗಿರುತ್ತೆ. ಆ ಕಾರಣಕ್ಕೆ ಗುರುಗಳು ಒಂದು ಸಂಕಲ್ಪ ಮಾಡ್ತಾರೆ, ಈ ಗೋಮೂತ್ರವನ್ನು ಇದನ್ನು ಪೌಡ್ರ್ ರೂಪಕ್ಕೆ ತಂದು ಕ್ಯಾಪ್ಸೂಲ್ ಮಾಡಿದರೆ ಇದು ಅತ್ಯಂತ ಪ್ರಯೋಜನಕಾರಿ ಆಗ್ಬೋದು, ಮನುಕುಲಕ್ಕೆ ಒಂದು ಒಳ್ಳೆಯ ಔಷಧ ಆಗ್ಬೋದು ಅಂತ. ಆ ನಿಟ್ಟಿನಲ್ಲಿ ನಮ್ಮ ಸಂಪರ್ಕ ಮಠದೊಂದಿಗೆ ಆದವಾಗ ಗುರುಗಳ ಆಶೀರ್ವಾದ ನನಗೆ ಮಾಡ್ತಾರೆ, ಇದನ್ನೊಂದು ಮಾಡಬೇಕು ಅಂತ ಹೇಳ್ತಾರೆ. ಆಗ ನಾವು ಇದ್ರ ಬಗ್ಗೆ ಒಂದು ಪ್ರಯತ್ನ ಮಾಡ್ತೇವೆ. ಪ್ರಯತ್ನ ಮಾಡಿಬಿಟ್ಟು ಗೋಮೂತ್ರವನ್ನು ಪರಿವರ್ತನೆ ಮಾಡಿ ಅದನ್ನು ಪೌಡ್ರ್ ಫಾರ್ಮಿಗೆ ರೂಪಕ್ಕೆ ತರ್ತೇವೆ. ಅದನ್ನು ಮತ್ತು ಈ ವೆಜಿಟೇರಿಯನ್ ಕ್ಯಾಪ್ಸೂಲ್, ನೋಡಿ ಇದು ವೆಜಿಟೇರಿಯನ್ ಕ್ಯಾಪ್ಸೂಲ್, HPMC ಕ್ಯಾಪ್ಸೂಲ್ ಹೇಳ್ತೇವೆ, ಇದರಲ್ಲಿ ತುಂಬ್ತೇವೆ ನಾವು. ಇದನ್ನು ತುಂಬಿ ಸಾಧಾರಣ ಈಗ ನಮ್ಮಲ್ಲಿ ಸುರಭಿ ಫಾರ್ಮಾಸ್ಯೂಟಿಕಲ್ಸ್ ಅಂತ ಕುಂದಾಪುರದ ಕಂಪನಿ, ಅಲ್ಲಿ ಇದನ್ನು ತಯಾರಿಸಿ ನಾವು ಜನರಿಗೆ ನೀಡ್ತಾ ಇದ್ದೇವೆ. ಆ್ಯಕ್ಚುಲಿ ಇದು ಇಮ್ಯುನೋ ಮಾಡ್ಯುಲೇಟರ್, ಅಂದರೆ ಇದನ್ನು ತಗೊಳ್ಳೋದ್ರಿಂದ ಇಮ್ಯುನಿಟಿ ಜಾಸ್ತಿ ಆಗುತ್ತೆ. ಎಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೋ ಅಲ್ಲಿ ಕಾಯಿಲೆ ಕಮ್ಮಿ ಆಗುತ್ತೆ. ನಿಧಾನವಾಗಿ ಮನುಷ್ಯನ ಜೀವಕೋಶಗಳು ಸ್ಟ್ರಾಂಗ್ ಆಗ್ತಾ ಹೋಗ್ತವೆ. ಈ ಒಂದು ಕ್ಯಾಪ್ಸೂಲನ್ನು ಯಾರು ಬೇಕಾದರೂ ಬಳಸ್ಬೋದು. 6 ವರ್ಷದ ಮಕ್ಕಳಿಂದ ಹಿಡಿದು ನಿಮಗೆ ವಯೋವೃದ್ಧರು ಕೂಡ ಇದನ್ನು ಬಳಸೋದ್ರಿಂದ ಏನಾಗುತ್ತೆ, ಅವರ ರೋಗ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಅದರಿಂದ ಕಾಯಿಲೆಗಳು ನಿಧಾನವಾಗಿ ಮಾಯ ಆಗ್ತಾ ಹೋಗ್ತವೆ. ಆಮೇಲೆ ನಾವು ಬರೀ ಇದನ್ನೊಂದು ಇಮ್ಯುನೋ ಮಾಡ್ಯುಲೇಟರ್ ಅಂತ ಹೇಳೋದ್ರ ಜೊತೆಗೆ ಒಂದಿಷ್ಟು ಕಾಯಿಲೆಗಳನ್ನು ಕ್ಲಿನಿಕಲ್ ಟ್ರಯಲ್ ಮಾಡಿ ಪ್ರೂವ್ ಮಾಡಿದ್ದೀವಿ. ವೈಜ್ಞಾನಿಕವಾಗಿ ಕೂಡ ನಾವು ಇದನ್ನು ಪ್ರೂವ್ ಮಾಡಬೇಕಾಗತ್ತೆ. ಭಾವನಾತ್ಮಕವಾಗಿ ಮಾತಾಡೋದಕ್ಕಿಂತ ಗೋಮೂತ್ರದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಮೆಡಿಸಿನ್ ವ್ಯಾಲ್ಯೂ ಸಿಗುತ್ತೆ. ಇದನ್ನು ನಾವು ಲ್ಯಾಬೊರೇಟರಿ ಟೆಸ್ಟ್ ಮಾಡಿಸ್ಕೊಂಡ್ಬಿಟ್ಟು ಅನೇಕ ರೀತಿಯಲ್ಲಿ ಇದನ್ನು ಸಂಶೋಧನೆ ಮಾಡಿ ಇದನ್ನು ನಾವು ಕಂಡುಹಿಡಿದಿದ್ದೇವೆ. ಯಾಕಂದರೆ ಇಷ್ಟು ಅಂಶಗಳು, ನೀವೀಗ ಇದನ್ನು ನೋಟ್ ಮಾಡ್ಕೊಳ್ಳೋದಾದರೆ ಇಷ್ಟೊಂದು ಅಂಶಗಳು ಗೋಮೂತ್ರದಲ್ಲಿ ಇರುತ್ತೆ. ಆ ಎಲ್ಲ ಅಂಶಗಳು ಈ ಕ್ಯಾಪ್ಸೂಲಲ್ಲಿ ಬಂದಿರುತ್ತೆ. ಆ ಕಾರಣ ಇದು ಅನೇಕ ಕಾಯಿಲೆಗಳನ್ನು ವಾಸಿ ಮಾಡಲಿಕ್ಕೆ ಶಕ್ತ ಆಗಿದೆ. ಈ ಕ್ಯಾಪ್ಸೂಲ್ ಒಂದು ನಿಮಗೆ ಹೆಚ್ಚಿನ ಕಾಯಿಲೆ ವಾಸಿ ಮಾಡಿ ಶಕ್ತ ಆಗಿದೆ. ಜೊತೆಗೆ ಬೇರೆ ಔಷಧ ಜೊತೆ ಕೂಡ ಇದು ಬಳಸ್ಬೋದು. ಆವಾಗ ಇದರಲ್ಲಿ ಒಂದು ಬಯೋ ಎನ್ಹೆನ್ಸರ್ ನೇಚರ್ ಇರುತ್ತೆ, ಬಯೋ ಅವೈಲಬಿಲಿಟಿ ಕೂಡ ಚೆನ್ನಾಗಿದೆ ಇದರದ್ದು. ಬೇರೆ ಮೆಡಿಸಿನ್ ಜೊತೆ ಕೂಡ ಇದು ತಗೊಳ್ಳೋದ್ರಿಂದ ಭಾಳ ಬೇಗ ಕಾಯಿಲೆ ವಾಸಿಯಾಗೋದು ನಮ್ಮ ಗಮನಕ್ಕೆ ಬರ್ತಾ ಇತ್ತು. ನಮ್ಮ ಗ್ರಾಹಕರು ಇದು ನಮ್ಮ ಗಮನಕ್ಕೆ ತಿಳಿಸ್ತಾ ಇದ್ರು, ಈ ರೀತಿ ವಾಸಿಯಾಗುತ್ತೆ, ತುಂಬ ಒಳ್ಳೆಯ ಔಷಧ ಅಂತ ಹೇಳುವಂಥದ್ದನ್ನು. ಆಮೇಲೆ ನಾವು ಇದನ್ನ ಕ್ಲಿನಿಕಲ್ ಟ್ರಯಲ್ ಮಾಡ್ತೇವೆ. ಕ್ಲಿನಿಕಲ್ ಟ್ರಯಲ್ ಮಾಡಿಬಿಟ್ಟು PCODಗೆ, ವೆರಿಕೋಸ್ ವೇನ್ಸು, ಮೌತ್ ಅಲ್ಸರು, ಡಯಾಬಿಟಿಕ್ಸು ಇಂಥ ಕಾಯಿಲೆಗಳನ್ನು ಇದು ಗುಣಪಡಿಸುತ್ತೆ ಅಂತ ಹೇಳಿ ನಾವು ಪ್ರೂವ್ ಮಾಡಿರ್ತೇವೆ. ಈ ಒಂದು ಅಂಶವನ್ನು CTRI ಕೂಡ ಅಪ್ಲೋಡ್ ಮಾಡಿರ್ತೇವೆ. ಕ್ಲಿನಿಕಲ್ ಟ್ರಯಲ್ ಲಿಸ್ಟ್ ಆಫ್ ಇಂಡಿಯಾದಲ್ಲಿ ಕೂಡ ನಾವು ಅದನ್ನು ಅಪ್ಲೋಡ್ ಮಾಡಿರ್ತೀವಿ. ಇತ್ತೀಚೆಗೆ ಇದು ಇಂಟರ್ನ್ಯಾಷನಲ್ ಜರ್ನಲ್ಸ್ ಆಫ್ ರಿಸರ್ಚ್ ಆಯುರ್ವೇದ ಆ್ಯಂಡ್ ಫಾರ್ಮಸಿ ಇದರಲ್ಲೂ ಕೂಡ ಪಬ್ಲಿಷ್ ಆಗಿದೆ. ಎಲ್ಲ ವಿಧಾನದಲ್ಲೂ ಗೋಮೂತ್ರ ಅಂತ ಹೇಳುವಾಗ ಜನ ತುಂಬ ನೆಗೆಟಿವ್ ಕಮೆಂಟ್ಸ್ ಮಾಡ್ತಾರೆ. ಗೋಮೂತ್ರ ಒಂದು ತ್ಯಾಜ್ಯ, ಇದನ್ನು ನಾವು ಕುಡಿಬಾರ್ದು ಅಂತ ಹೇಳುವಂಥ ಒಂದು ನೆಗೆಟಿವ್ ಕಮೆಂಟ್ಸ್ ಕೂಡ ಬರುತ್ತೆ. ಗೊತ್ತಿದ್ದವ್ರಿಗೆ ಗೊತ್ತಿರುತ್ತೆ, ಬಟ್ ನೆಗೆಟಿವ್ಸ್ ಕಮೆಂಟ್ ಮಾಡುವಂಥ ಒಂದು ಗ್ರೂಪ್ ಕೂಡ ಇದೆ. ಅದಕ್ಕೆ ಉತ್ತರವಾಗಿ ನಾವು ಇದನ್ನೆಲ್ಲ ವೈಜ್ಞಾನಿಕವಾಗಿ ಇದನ್ನು ಸಮರ್ಥನೆ ಮಾಡ್ಕೊಳ್ತಾ ಬಂದಿದ್ದೇವೆ. ಆ್ಯಕ್ಚುಲಿ ಪ್ರೂವ್ ಮಾಡಿ ತೋರಿಸಿದ್ದೀವಿ. ಸರ್, ಈಗ ಇಲ್ಲಿ ಹಲವಾರು ಪ್ರಾಡಕ್ಟ್ಗಳು ಕೂಡ ಇರೋದು ಹೌದು, ಇದು ನಾವು ಗಮನಿಸ್ತಾ ಇದ್ವಿ. ಅಂದರೆ ಕೈ ನೋವಿಗೆ ಆಗಿರ್ಬೋದು ಅಥವಾ ತಲೆನೋವಿಗೆ ಆಗಿರ್ಬೋದು, ಹೀಗೆ ನೋವಿನ ಕಾಯಿಲೆಗೆ ಕೂಡ ಇಲ್ಲಿ ಪ್ರಾಡಕ್ಟ್ಗಳಿದ್ದಾವೆ. ಅದು ಕೂಡ ಹೌದೌದು. ಈಗ ಗೋಮೂತ್ರ ಬೇಸಲ್ಲಿ ನಾವು ಇನ್ನೂ ಅನೇಕ ಉತ್ಪನ್ನಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ.
ಇದರಲ್ಲಿ ಒಂದು ಪೇಯ್ನ್ ರಿಲೀಫ್ ಮಾಡಲಿಕ್ಕೆ ಒಂದು ಪೇಯ್ನ್ ರಬ್ ಅಂತ ಮಾಡ್ತೀವಿ. ಆಮೇಲೆ ಇನ್ನೊಂದು ಈ ಸ್ಕಿನ್ ಪ್ರಾಬ್ಲಮ್ಸಿಗೆ ಅದಕ್ಕೆ ಒಂದು ಕ್ರೀಮ್ ಮಾಡಿದ್ದೀವಿ. ಆಮೇಲೆ ಇವತ್ತು ಗಾಯಕ್ಕೆ ಹಾಕಲಿಕ್ಕೆ ಅಂತ ಪೌಡ್ರ್ಗಳ ಪ್ರಾಬ್ಲಮ್ಸ್ ಇದೆ. ಅಂದರೆ ಆ್ಯಂಟಿ ವೈರಲ್, ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಜರ್ಮಿಸಿಡಲ್ ನೇಚರ್ ಇರುವಂಥ ಏಕೈಕ ಒಂದು ಉತ್ಪನ್ನ ಅಂತ ಹೇಳುವಂಥದ್ದು ಈ ಸುರಭಿ ಫಾಸ್ಟೀಲ್ ಅಂತ ಹೇಳುವಂಥದ್ದು. ಇದನ್ನು ಕೂಡ ನಾವು ಅಂದರೆ ಇದು ಎಲ್ಲರಿಗೂ ಉಪಯೋಗ, ನರ್ಸಿಂಗ್ ಹೋಮಲ್ಲಿ ಇರ್ಬೋದು, ಗಾಯಕ್ಕೆ ಹಾಕಲಿಕ್ಕೆ ಅತ್ಯಂತ ಕ್ಷಿಪ್ರವಾಗಿ ಗಾಯವಾಸಿ ಆಗಲಿಕ್ಕೆ ಅನುಕೂಲಕರವಂಥ ಒಂದು ಉತ್ಪನ್ನ ಆಗಿರುತ್ತೆ ಇದು. ಗೋಮೂತ್ರದಲ್ಲಿ ಹಲವಾರು ಉತ್ಪನ್ನಗಳನ್ನು ನಾವು ಜನರಿಗೆ ಪರಿಚಯ ಮಾಡಲಿಕ್ಕೆ ಹಾಗೂ ಅತ್ಯಂತ ಸರಳ ರೀತಿಯಲ್ಲಿ ಅವರ ಒಂದು ರೋಗಮುಕ್ತ ಆಗಲಿಕ್ಕೆ ನಾವೊಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಈ ನಿಟ್ಟಲ್ಲಿ. ಇದಕ್ಕೆ ಜನರೆಲ್ಲ ಸಹಕರಿಸಬೇಕು. ಮನಸ್ಸಿನ ಒಳ್ಳೆಯ ಭಾವನೆ, ಸದ್ಭಾವನೆ ಇಟ್ಕೊಂಡ್ಬಿಟ್ಟು ಇದ್ರ ಬಗ್ಗೆ ಪೂರ್ವಾಗ್ರಹ ಇಲ್ಲದೇನೆ ಇದೊಂದು ವೈಜ್ಞಾನಿಕ ತಯಾರಿಸಿದಂಥ ಉತ್ಪನ್ನ. ಇದರಲ್ಲಿ ಅನೇಕ ರೀತಿಯ ಮೆಡಿಸಿನ್ ವ್ಯಾಲ್ಯೂ ಇದೆ. ಯಾಕಂದರೆ ಮೆಡಿಸಿನ್ ವ್ಯಾಲ್ಯೂ ಅಂತ ಹೇಳುವಾಗ ನಾವು ನಿಮ್ಗೆ ಇದನ್ನು ಹೇಳ್ತೀವಿ, ಮಣ್ಣಿನಿಂದ ತೆಗೆದಂಥ ಚಿನ್ನವನ್ನು ನಾವು ಚಿನ್ನ ಆಗಿ ಬಳಸೋದಿಲ್ವಾ, ಹಾಗೆ ಗೋಮೂತ್ರದಲ್ಲಿ ಇರಲಿ, ಯಾವುದೇ ಸೋರ್ಸಲ್ಲಿರಲಿ ಆ ಒಂದು ಮೆಡಿಸಿನ್ ವ್ಯಾಲ್ಯೂ ಏನಿದೆ ಅದು ಮೆಡಿಸಿನ್ ವ್ಯಾಲ್ಯೂ ಆಗಿರುತ್ತೆ. ಇದಕ್ಕೆ ಅಂತ ಮೌಲ್ಯ ಇರುತ್ತೆ. ಇದು ಜನರಿಗೆ ಅತ್ಯಂತ ಕ್ಷಿಪ್ರವಾಗಿ ರೋಗವನ್ನು ಗುಣಪಡಿಸಲಿಕ್ಕೆ ಸಹಾಯಕವಾಗಿದೆ. ಇದನ್ನು ಇವತ್ತು ಅನೇಕ ವೈದ್ಯರು ಬಳಸ್ತಾ ಇದ್ದಾರೆ, ಲಕ್ಷಾಂತರ ಜನ ಗ್ರಾಹಕರು ಬಳಸ್ತಾ ಇದ್ದಾರೆ. ಎಲ್ಲರೂ ಬಳಸಿ ಇದ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಕೊಟ್ಟಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಒಂದು ಅದ್ಭುತವಾದಂಥ ಮಾಹಿತಿಯನ್ನು ಕೊಟ್ರಿ ಸರ್. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಥ್ಯಾಂಕ್ ಯು. ಎಸ್ ಸರ್, ನೋಡಿದ್ರೆ ಏನಂತ ಅಂದರೆ ಈಗ ಓನ್ಲಿ ಕೆಮಿಕಲಲ್ಲಿ ಅಲ್ಲ, ಒಂದು ಆರ್ಗ್ಯಾನಿಕ್ಕಲ್ಲಿ, ಆಯುರ್ವೇದಿಕದಲ್ಲಿ ಎಷ್ಟೆಲ್ಲ ಮಹತ್ವಪೂರ್ವವಾದಂಥ ವಿಷಯಗಳಿದ್ದಾವೆ ಅಂತ. ದಯವಿಟ್ಟು ಆದಷ್ಟು ಕೆಮಿಕಲನ್ನು ಹೊರತುಪಡಿಸಿ ಆಯುರ್ವೇದಿಕವಾಗಿ ಆರ್ಗ್ಯಾನಿಕ್ ಆಗಿ ಒಂದು ಬಳಸೋಕೆ ಶುರು ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.